ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆಯ ವೇಳೆ ನಿನ್ನೆ ನಡೆದಂತ ಕಾಲ್ತುಳಿತದಲ್ಲಿ 11 ಮಂದಿ ಬಲಿಯಾಗಿದ್ದಾರೆ. ಈ ಕಾಲ್ತುಳಿತದಲ್ಲಿ ಹಾಸನದ ಭೂಮಿಕ ಮೃತಪಟ್ಟಿದ್ದಾರೆ. ಭೂಮಿಕ ತಂದೆ ತಾಯಿ ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. 20 ವರ್ಷದ ಹುಡುಗ ಭೂಮಿಕ್ ಹಾಸನ ಮೂಲದವರು, ಬೆಂಗಳೂರಿನಲ್ಲಿ 20 ವರ್ಷದಿಂದ ನೆಲೆಸಿದ್ರು. ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದ. 20 ವರ್ಷದ ಹುಡುಗ ಕಾಲೇಜ್ ಮುಗಿಸಿ ನೇರವಾಗಿ ಸ್ಟೇಡಿಯಂ ಹತ್ರ ಬಂದಿದ್ದು. ನಿನ್ನೆ ಸಂಜೆ ಸ್ಟೇಡಿಯಂನ ಒಳಗಡೆ ನುಗ್ಗೋ ಅಬ್ಬರದಲ್ಲಿ ಆದ ಕಾಲ್ತುಳಿತದಲ್ಲಿ ಹಾಸನದ ಭೂಮಿಕ ಮೃತಪಟ್ಟಿದ್ದು. ಗೋಳಾಡ್ತಾ ಇದ್ದಾರೆ ತಂದೆ ತಾಯಿ, ಒಬ್ಬನೇ ಮಗ. ಸರ್ಕಾರಕ್ಕೆ, ಡಿಕೆ ಶಿವಕುಮಾರ್ಗೆ ಭೂಮಿಕ ತಂದೆ ಹಿಡಿ ಶಾಪ ಹಾಕಿದ್ದಾರೆ. ನಿಮ್ಮ ಮನೆಗೆ ಈ ಸ್ಥಿತಿ ಬಂದ್ರೆ ಗೊತ್ತಾಗತ್ತೆ, ನಮ್ಮ ನೋವು ಕಣ್ಣೀರಿನ ಶಾಪ ತಟ್ಟದೆ ಬಿಡೋದಿಲ್ಲ. ಮೃತ ಭೂಮಿಕ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ದಾರೆ. ಹೆತ್ತು ಹೊತ್ತು ಸಾಕಿದ್ದ ಮಗ, ಕೈ ತುತ್ತು ತಿನ್ನಿಸಿ ಬೆಳೆಸಿದ್ವಿ. ಇಂಜಿನಿಯರಿಂಗ್ ಓದ್ತಾ ಇದ್ದ 20 ವರ್ಷದ ಹುಡುಗ. ನಿಮಗ್ ಸರಿಯಾದ ವ್ಯವಸ್ಥೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಿದ್ರೆ ಯಾಕಿಂತ ಕಾರ್ಯಕ್ರಮ ಮಾಡಿ ಜನರನ್ನ ಬಲಿ ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. 11 ಕುಟುಂಬದ ಶಾಪ ತಟ್ಟತ್ತೆ ಸರ್ಕಾರಕ್ಕೆ ಅಂತ ಶಾಪ ಹಾಕ್ತಿದ್ದಾರೆ ಕುಟುಂಬದವರು. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಭೂಮಿಕ ಪಾರ್ಥಿವ ಪಕ್ಕದಲ್ಲೇ ಕೂತಿರೋದು ಅವರ ತಂದೆ. ಕಣ್ಣೀರ್ ಹಾಕ್ತಾ ಕೇಳಿದ್ರು ಲಕ್ಷ್ಮಣ್. ಹಾಸನದವರು, ಬೆಂಗಳೂರಿನಲ್ಲಿ ಕಳೆದ 20 ವರ್ಷದಿಂದ ಇಲ್ಲೇ ಇದ್ದಾರೆ. ಮಗನನ್ನ ಚೆನ್ನಾಗಿ ಓದಿಸ್ತಾ ಇದ್ರು, ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಮಗ. 20 ವರ್ಷದ ಹುಡುಗ ಕಾಲೇಜ್ ಮುಗಿಸಿದಾನೆ, ಫ್ರೆಂಡ್ಸ್ ಜೊತೆ ಸ್ಟೇಡಿಯಂಗೆ ಬಂದಿದ್ದಾನೆ. ಆರ್ಸಿಬಿ ಸಂಭ್ರಮಾಚರಣೆ ನೋಡೋಣ ಅಂತ. ಇಲ್ಲಿ ವ್ಯವಸ್ಥೆ ಇರಲಿ, ಅವ್ಯವಸ್ಥೆಯೇ ತಾಂಡವವಾಡ್ತಿದೆ ಅಂತ ಯಾರಿಗೆ ಗೊತ್ತಿತ್ತು? ಈಗ ಕುಟುಂಬಸ್ಥರು ಶಾಪ ಹಾಕ್ತಿದ್ದಾರೆ. ಭದ್ರತೆ ಕೊಡಬೇಕಾದ ಪೊಲೀಸರು ಎಲ್ಲಿದ್ರು ಅಂತ ಕೇಳಿದ್ರೆ ಎಲ್ಲರೂ ವಿಧಾನಸೌಧ. ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಕೇಳ್ತಾ ಇರೋದು, ಬೇಕಾಗಿತ್ತ 2 ಕಾರ್ಯಕ್ರಮ ಬೇಕಾಗಿತ್ತ ಅಂತ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡ್ತಾ ಇದ್ರು. ಸಂಪುಟದ ಸಚಿವರು, ಶಾಸಕರೆಲ್ಲ ಅಲ್ಲಿದ್ರು. ವಿತ್ ಫ್ಯಾಮಿಲಿ ಫೋಟೋ ಸೆಷನ್, ಅಲ್ಲಿ ಕಾರ್ಯಕ್ರಮ. ಪೊಲೀಸ್ ಫೋರ್ಸ್ ಎಲ್ಲಿತ್ತು ಅಂದ್ರೆ ಅಲ್ಲಿತ್ತು, ಅವರುಗಳಿಗೆ ಭದ್ರತೆ ಕೊಡೋದಕ್ಕೆ. ಹಾಗಾದ್ರೆ ಜನಸಾಮಾನ್ಯರು ಸತ್ರೆ ಸಾಯ್ಲಿ ಅಂತ ಸುಮ್ಮನಾದ್ರ? ಕುಟುಂಬದವರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ಇದನ್ನೇ, ಸರ್ಕಾರವನ್ನ. ಯಾರಿಗೇನು ಉತ್ತರ ಕೊಡುತ್ತೆ ಸರ್ಕಾರ? ಯಾರಿಗೇನು ಉತ್ತರ ಕೊಡುತ್ತೆ? ಹಾಸನದ ಭೂಮಿಗೆ ಫೋಟೋ ನೋಡ್ತಾ ಇದ್ರು. ಕುಟುಂಬದವರು ಗೋಳಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಒಬ್ಬನೇ ಮಗ ನನಗಿದ್ದದ್ದು ಅಂತ ಕಣ್ಣೀರು ಹಾಕ್ತಾ ಇದ್ರು. ಭೂಮಿಕ್ ತಂದೆ ಲಕ್ಷ್ಮಣ್ ಹಿಡಿ ಶಾಪ ಹಾಕ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.